ಓಂ ಶಾಂತಿ. ದಿನಾಂಕ ಆಗಿದೆ 27/5/2025. ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ. ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ. ಆದ್ದರಿಂದ ಬುದ್ಧಿಯೋಗವನ್ನು ನರಕದಿಂದ ತೆಗೆದು ಬಿಡಿ. ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಿ. ಮಾಯೆಯು ನರಕದ ಕಡೆ ತಿರುಗಿಸುತ್ತದೆ. ಗುರಿಯನ್ನು ಪಾರು ಮಾಡಲು ನಷ್ಟಮೋಹಿಗಳಾಗಬೇಕಾಗುತ್ತದೆ. ಅಜ್ಞಾನ ಕಾಲದಲ್ಲಿಯೂ ಸಹ ಹಳೆಯ ಮನೆಯಿಂದ ಮುಖವನ್ನು ತಿರುಗಿಸುತ್ತಾರೆ ಮತ್ತು ಯಾವಾಗ ಹೊಸ ಮನೆಯು ತಯಾರಾಗುವುದೋ ಎಂದು ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಮಕ್ಕಳೇ, ಈಗ ಸ್ವರ್ಗದ ದ್ವಾರವು ತೆರೆಯುತ್ತಿದೆ. ಈಗ ನಿಮ್ಮ ಬುದ್ಧಿಯೋಗವು ಸ್ವರ್ಗದ ಕಡೆ ಹೋಗಬೇಕು. ಸ್ವರ್ಗದಲ್ಲಿ ಹೋಗುವವರಿಗೆ ಪವಿತ್ರರೆಂದು ಹೇಳಲಾಗುತ್ತದೆ. ತಂದೆಯ ಬುದ್ಧಿಯೋಗವು ಸ್ವರ್ಗದ ಕಡೆ ಮತ್ತು ಮಕ್ಕಳ ಬುದ್ಧಿಯೋಗ ನರಕದ ಕಡೆ ಇದ್ದರೆ ಇಬ್ಬರೂ ಒಂದೇ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ? ಹಂಸ ಮತ್ತು ಕೊಕ್ಕರೆಯು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಯಾರಾದರೂ ಅಪವಿತ್ರರನ್ನು ಕರೆತಂದರೆ ಶಿಕ್ಷೆಯಾಗುವುದು. ಇದರಲ್ಲಿ ಬಹಳಷ್ಟು ಪಾವನರು ಬೇಕು. ಇದು ಬಹಳ ಉನ್ನತ ಗುರಿಯಾಗಿದೆ. ಆದ್ದರಿಂದ ವೃಕ್ಷವು ಬೇಗನೆ ವೃದ್ಧಿ ಹೊಂದುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದರ ಪ್ರತಿ ನಿಮಗೆ ಬಹಳ ತಿರಸ್ಕಾರವು ಬರಬೇಕು. ತಂದೆಯು ಈಗ ಬಹಳ ತಿರಸ್ಕಾರವನ್ನು ತರಿಸುತ್ತಾರೆ. ಮಗನು ಶರೀರ ಬಿಟ್ಟರೆ ಒಮ್ಮೆಲೆ ಹಾಸಿಗೆಯನ್ನು ಹಿಡಿಯುತ್ತಾರೆ. ಬಹಳ ದುಃಖವಿದೆ. ಸಾಹುಕಾರರೆಲ್ಲರೂ ಸುಖಿಯಾಗಿದ್ದಾರೆಂದಲ್ಲ. ಅನೇಕ ಪ್ರಕಾರದ ರೋಗಗಳಿರುತ್ತವೆ ಮತ್ತು ಆಸ್ಪತ್ರೆಗಳಲ್ಲಿರುತ್ತಾರೆ. ಬಡವರು ಸಾಮಾನ್ಯ ವಾರ್ಡ್ನಲ್ಲಿರುತ್ತಾರೆ. ಸಾಹುಕಾರರಿಗೆ ಬೇರೆಯಾಗಿ ವಿಶೇಷ ಕೋಣೆಯು ಸಿಗುತ್ತದೆ ಅಷ್ಟೇ. ಆದರೆ ದುಃಖವಂತೂ ಸಾಹುಕಾರರಷ್ಟೇ ಬಡವರಿಗೂ ಆಗುತ್ತದೆ. ಶ್ರೀಮತವು ಹೇಳುತ್ತದೆ, ಯಾರಿಗೂ ದುಃಖವನ್ನು ಕೊಡಬೇಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ. ಯಾರು ನಮ್ಮ ಕುಲದವರಾಗಿರುವರೋ ಅವರಿಗೆ ಬಹುಬೇಗನೆ ಅರ್ಥವಾಗುವುದು. ಯಾವುದೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೀರೋ ಒಂದೊಂದು ಜನ್ಮದ ಪಾಪವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಶಿಕ್ಷೆಗಳನ್ನು ಅನುಭವಿಸುತ್ತಾ ಇರುತ್ತೀರಿ. ನೆನಪಿನಲ್ಲಿರದೇ ಇರುವ ಕಾರಣ ವಿಕರ್ಮ ವಿನಾಶವಾಗುವುದಿಲ್ಲ. ಕೆಲವು ಮಕ್ಕಳು ಮುರುಳಿಯನ್ನೇ ತಪ್ಪಿಸಿಬಿಡುತ್ತಾರೆ. ಅನೇಕರು ಇದರಲ್ಲಿ ನಿರ್ಲಕ್ಷ್ಯರಾಗುತ್ತಾರೆ. ನಾವು ಓದಿಲ್ಲವೆಂದರೆ ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದು ತಿಳಿಯುತ್ತಾರೆ. ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಇಂತಹ ದೇಹಾಭಿಮಾನಿಗಳು ಅನೇಕರಿದ್ದಾರೆ. ಅವರು ತಮ್ಮದೇ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ. ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆ ಮಾಡಿಸುವುದರಿಂದ ಎಂದಿಗೂ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಎಲ್ಲರೂ ರಾಜರಾಗುವುದಿಲ್ಲ, ಪ್ರಜೆಗಳೂ ಆಗುತ್ತಾರೆ. ನಂಬರ್ ವಾರ್ ಪದವಿಗಳಿರುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಹೇಗೆ ಪ್ರಿಯತಮೆಯು ಪ್ರಿಯತಮನನ್ನು ನೆನಪು ಮಾಡುವಳೋ ಅದೇ ರೀತಿ ನೆನಪಿನಲ್ಲಿರಬೇಕಾಗಿದೆ. ಮಾಯೆಯು ಮನುಷ್ಯರನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ. ತಂದೆಯು ಮಕ್ಕಳಿಗೆ ಪುಣ್ಯಾತ್ಮರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳೇ, ಈಗ ಹಳೆಯ ಪ್ರಪಂಚದ ಅಂತಿಮವಾಗಿದೆ. ನಾನೀಗ ಡೈರೆಕ್ಟ್ ಬಂದಿದ್ದೇನೆ. ಇದು ಕೊನೆಯ ದಾನವಾಗಿದೆ. ಆದ್ದರಿಂದ ಒಮ್ಮೆಲೆ ಸಮರ್ಪಣೆಯಾಗಿಬಿಡಿ. ಭಗವಾನು ವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿ, ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಪೂಜಾರಿಗಳಿಂದ ಪೂಜ್ಯರಾಗಿ ಬಿಡುತ್ತೀರಿ. ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ತೋರಿಸುತ್ತೇವೆ. ಯಾರು 21 ಕುಲದ ಉದ್ಧಾರ ಮಾಡುವರೋ, ಅರ್ಥಾತ್ 21 ಜನ್ಮಗಳಿಗಾಗಿ ಉದ್ಧಾರ ಮಾಡಬಲ್ಲರೋ ಅವರೇ ಕುಮಾರಿಯಾಗಿದ್ದಾರೆ. ಮುರುಳಿಯನ್ನೆಂದೂ ತಪ್ಪಿಸಬಾರದು. ಮುರುಳಿಯಲ್ಲಿ ನಿರ್ಲಕ್ಷ್ಯವಿರಬಾರದು. ನಾವು ಓದಲಿಲ್ಲವೆಂದರೆ ಏನಾಯಿತು? ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದಲ್ಲ. ಇದು ದೇಹಾಭಿಮಾನವಾಗಿದೆ. ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿಯೊಂದು ಕಾರ್ಯದಲ್ಲಿ ಸಫಲರಾಗಿರುವಂತಹ ಸ್ವಪರಿವರ್ತಕ ಭವ. ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ. ತಂದೆಯ ಸಮಾನರಾಗುವುದು ಅಥವಾ ತಂದೆಯ ಸಮೀಪ ಹೋಗಬೇಕೆಂದರೆ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.